ಇದು ಹೋದ ವರ್ಷ ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗನಗಲೂರು ಅಂತ ಒಂದು ಗ್ರಾಮ. ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ ಹೋದ ವರ್ಷ. ಅವಾಗ ಬೇಸಿಗೆಯಲ್ಲಿ ಬಿಟ್ಬಿಟ್ಟು ಹೋಗ್ಯದಂತ ಅವಾಗ. ಸರಿನಾ ವೀಕ್ಷಕರೇ, ಇವಾಗ ಕಂಟಿನ್ಯೂಸ್ ಬರ್ತಾಯಿದ್ರಿ. ಈ ಬೇಸಿಗೆ ಅಂತೂ ಒಟ್ಟ ಕೈ ಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರೆ. ಬನ್ನಿ ವೀಕ್ಷಕರೇ, ನಮ್ಮ ರೈತರು ಈ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಂಡ್ಮೇಲೆ ಯಾವ ಥರ ಅವ್ರಿಗೆ ಅನುಕೂಲ ಆಗಿದೆ, ಬೋರ್ವೆಲ್ ನೀರು ಯಾವ ಥರ ಬರ್ತಾಯಿದೆ ಅನ್ನೋದ್ರ ಬಗ್ಗೆ ಕೇಳೋಣ ವೀಕ್ಷಕರೇ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಹೇಳ್ರಿ ಸರ್? ಜಿ ಎನ್ ಭಾಸ್ಕರ್. ಓಕೆ, ಬಾಬು ಅಂತಾರೆ. ಊರು ಸರ? ಗನಗಲೂರು. ಓಕೆ ಸರ್. ಓಕೆ, ಗನಗಲೂರು ವಿಲೇಜ್. ಸರ್, ಇದು ಬೋರ್ವೆಲ್ ರೀಚಾರ್ಜ್ ಮಾಡಿಸೋ ಮುಂಚೆ ನೀರು ಯಾವ ಥರ ಇತ್ತು ಸರ್? ನೀರು ಯಾವ ಥರ ಬರ್ತಾ ಇತ್ತು? ನೀರು ಕಡಿಮೆ ಇತ್ತಾ? ಬೇಸಿಗೆಯಲ್ಲಿ ನಿಂತು ಹೋಗಿತ್ತು. 5 ವರ್ಷ ನಿಂತು ಹೋಗಿತ್ತಾ? ನಿಂತೋಗಿ ಆಮೇಲೆ ಮೊನ್ನೆ ಮಳೆ ಬಂದಾಗ 2 ವರ್ಷ ಹಿಂದೆ ಚಾರ್ಜ್ ಆಯ್ತು. ಮತ್ತೆ ಚಾರ್ಜ್ ಆಯ್ತು. ಆಮೇಲೆ ಇದು ಚಾರ್ಜ್ ಮಾಡಿದ್ಮೇಲೆ ನಿಂತಿಲ್ಲ. ಈ ವರ್ಷ ನಿಂತಿಲ್ಲ. ಓಡ್ತಾನೆ ಇದೆ, ನೀರ್ ಬರ್ತಾನೆ ಇದೆ. ಗ್ಯಾಪ್ ಗೀಪ್ ಏನ್ ಬರಲ್ಲ. ಕಂಟಿನ್ಯೂಸ್ ಒಂದು ನೀರ್ ಬರುತ್ತೆ. ಒಂದು 2.5 ಇಂಚ್ ನೀರು ಬರ್ತಾ ಇದೆ ಕಂಟಿನ್ಯೂಸ್. ತೋಟಕ್ಕೆಲ್ಲ ಆಗುತ್ತೆ. ಎಷ್ಟು ಎಕರೆ ಇದೆ ಸರ್ ತೋಟ ನಿಮ್ದು? 2 ಎಕರೆ. ಏನೇನು ಹಾಕಿದ್ರ ತೋಟದಲ್ಲಿ? ಪಾರಮುಲ್ಲು ಅಷ್ಟೇ. ಫಾರಮ್ ಹುಲ್ಲು ಮತ್ತೆ ಏನಂತಾರಲ್ಲ ಗಿಡಗಳಿಗೆ ಸ್ಯಾಂಡಲ್ವುಡ್, ಬೇವಿನ ಗಿಡ, ಹೆಬ್ಬೇವು ಹಾಕಿದ್ರ? ಸರಿ ಸರಿ. ಓಕೆ. ಮರ ಹಾಕಿದ್ದೀನಿ. ಸರ್, ಇದು ಬೋರ್ವೆಲ್ ರೀಚಾರ್ಜ್ ಮಾಡಿಸೋ ಮುಂಚೆ ನಿಮ್ಗೆ ಏನೋ ಡೌಟ್ ಇತ್ತನ್ರಿ? ಸುಮ್ನೆ ಅವ್ರು ಖಾಲಿ ಮಾಡ್ತಾರೆ ಅನ್ನೋದೊಂದು ತಲೆಯಲ್ಲಿ ಇರ್ತೈತಿ, ಕೆಲವೊಬ್ರಿಗೆ ಇರುತ್ತೆ. ಒಂದು ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಬರುತ್ತಲ್ವಾ ಸರ್? ಇನ್ನೊಂದು ಏನಂತಂದ್ರೆ, ಈ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಂಡ್ಮೇಲೆ ಮೋಟ್ರ್ ಗೀಟ್ರಿ ಏನು ತೊಂದರೆ ಏನ್ರ ಆಗೈತಾ? ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ರೈತರಿಗೆ ಮೋಟ್ರ್ ಏನ್ರ ಆಗ್ಬಿಡುತ್ತೆ, ಎಲ್ಲ ಮಣ್ಣೆಲ್ಲ ಕೂಸ್ಬಿಡುತ್ತೆ ಅನ್ನೋದೊಂದು. ಕ್ಲೀನ್ ಆಗಿ ಮೋಟ್ರ್ ಓಡುತ್ತೆ. ಇದು ಕೂಡ ಬರ್ತಾ ಇಲ್ಲ. ಸಿಲ್ಟ್ ಬರೋದು. ಓಕೆ ಓಕೆ. ಮೊದಲು ಸಿಲ್ಟ್ ಬರ್ತಾ ಇತ್ತು. ಕುಡಿಬಹುದಲ್ಲ? ಮೊದಲಿಗಿಂತ ರುಚಿ ಇದೆ, ಹೆಂಗಿದೆ? ಟೇಸ್ಟ್ ಇದೆ ಅಲ್ವಾ? ಯಾಕಂದ್ರೆ ಇದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಸರ್, ಕೆಲವೊಬ್ರು ರೈತರಿಗೆ ನಾವು CSR ಆಕ್ಟಿವಿಟಿಯಲ್ಲಿ ರೈತರಿಗೆ ಫ್ರೀ ಮಾಡ್ತಾ ಇರ್ತೀವಿ. ಅವ್ರು ಏನ್ ತಿಳ್ಕೊಂತಾರೆ, ಬೋರ್ ಎಲ್ಲ ಕೂಸ್ಬಿಡುತ್ತಪ್ಪ, ಬಂದ್ಬಿಡುತ್ತೆ, ಸುಮ್ನೆ ಇವ್ರು ಮಾಡ್ತಾರೆ ಅನ್ನೋದೊಂದು ತಲೆಯಲ್ಲಿ ಇರ್ತೈತಿ. ಸೋರ್ ಏನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಆರಾಮ್ಸೆ ಓಡುತ್ತೆ. ಈ ನಡುವೆ ಟೆನ್ಷನ್ ಇಲ್ಲ. ನೀರು ನಿಂತೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಮೊದಲು ಬೇಸಿಗೆ ಬಂದ್ರೆ ನಿಂತೋಗುತ್ತೇನೋ ಹೆಂಗೋ ಅಂತ ಭಯ ಬಿಡ್ತಾ ಇತ್ತು. ಇವಾಗ ಆ ಥರದ್ದು ಏನಿಲ್ಲ, ಆರಾಮ್ಸೆ ಓಡುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ. ಹೌದಲ್ಲ ಸರ್? ಓಕೆ ಸರ್. ಓಕೆ. ಮತ್ತೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕೆಲವೊಬ್ರು ಒಳ್ಳೇದು ಮಾಡಿಸ್ಕೊಂಡ್ರೆ ನೀರೆಲ್ಲ ಬೋರ್ಗೆ ರೀಚಾರ್ಜ್ ಆಗುದ್ರೆ, ಮಳೆ ನೀರು ಆರಾಮಾಗಿ ಇವಾಗ 1 ಇಂಚ್ ರೈಸ್ ಆಗಿದೆ. ನೀರು ಸ್ಟಾಪ್ ಇಲ್ಲ, ಓಡ್ತಾನೆ ಇರುತ್ತೆ. 1 ದಿವಸ ಅಲ್ಲ 3 ದಿವಸ ಹಾಕಿ ಓಡುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ನೀರು ಚೆನ್ನಾಗಿ ಬರುತ್ತೆ ಸರ್. ಇದಕ್ಕಿಂತ 100% ನೀರು ಚೆನ್ನಾಗಿ ಬರುತ್ತಲ್ಲ? ಸರಿ ಸರ್. ಓಕೆ ಸರ್. ಬರ್ತಾ ಇರಲಿಲ್ಲ, ಬರುತ್ತಾ ಇತ್ತು. ನಾನ್ ಭಯಕ್ಕೆ 1 ದಿವಸ ಹಾಕ್ಲೆ 3 ದಿವಸ ಹಾಕ್ತಾ ಇರಲಿಲ್ಲ, ಆಗುತ್ತೆ ಅಂತ. ಅದೇನಿಲ್ಲ ಸರ್, ಆರಾಮ್ಸೆ ಓಡ್ತಾ ಇದೆ. ಸರಿ. ಸರ್, ಈಗ ಈ ಬೋರ್ವೆಲ್ ರೀಚಾರ್ಜ್ ಮಾಡ್ಸಕ್ಕೆ ಆರ್ಥಿಕ ಸಹಾಯ ಮಾಡಿದ್ದು ಸೇವಾ ಎನ್ ಫೌಂಡೇಶನ್ ಅಂತಂದು ಆಶಾ ಸತ್ಪತಿ ಮೇಡಮ್ ಅವರು. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿರಲ್ಲ? ಓಕೆ ಸರ್. ಏನಪ್ಪ, ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅವ್ರು ಮಾಡಿದ್ದು ಕೆಲಸ, ನಾವೇ ನಿಂತು ಮಾಡಿದ್ದು ಕೆಲಸ ಇದನ್ನ. ಬಟ್ ಆರ್ಥಿಕ ಸಹಾಯ ಮಾಡಿದ್ದು ಸೇವನ್ ಫೌಂಡೇಶನ್ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ? ಓಕೆ ಓಕೆ. ಮತ್ತೆ ಇನ್ನೂ ಈ ತರ ಹಲವಾರು ಮಾಡ್ಬೇಕು ಸರ್. ಒಳ್ಳೇದು, ರೈತರಿಗೂ ಒಳ್ಳೇದಾಗುತ್ತೆ ಸರ್. ನಾನು ಬೇಸಿಗೆಯಲ್ಲಿ ನಿಂತು ಹೋದ್ರೆ ಬೋರ್ ಹಾಕ್ಬೇಕು ಅಂತಿದ್ದೆ. ಇವಾಗ ಆರಾಮ್ಸೆ ಇಲ್ಲಿಂದ ನಮ್ ಜಮೀನು ಹೊರಗಡೆ ಇದೆ, ಜಮೀನಿನ ಅಲ್ಲಿಗೆ ಹಾಕೊಂಡು ಹೋಗ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದ್ರೆ ಇದು ಚಾರ್ಜ್ ಆಗಿದೆ 9% ನಮ್ಗೆ ಕನ್ಫರ್ಮ್ ಆಗಿದೆ. ಬೇರೆ ಕಡೆ ಹಾಕೊಂಡು ಹೋಗ್ಬೇಕು ನೀರು. ಹೌದಾ? ಇಲ್ಲಿ ಆಗುತ್ತೆ, ಮಿಕ್ಕಿತ್ತು ಹಾಕೋಣ ಅಂತ ಪ್ಲಾನಿಂಗ್ ಅಲ್ಲಿ ಇದೀವಿ. ಸರಿ ಸರಿ ಸರಿ. ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತಲ್ವಾ? ಸೂಪರ್ ಆಗಿ ಮಾಡ್ಕೊಟ್ಟಿದ್ದೀರಾ. ಏನು ಖುಷಿ ಆಗುತ್ತೆ. ಸರಿ ಸರಿ. ಬರೋದಾ? ಇವಾಗ ಏನು ಬರ್ತಾ ಇಲ್ಲ. ಏನು ಬರ್ತಾ ಇಲ್ಲ ಅಲ್ವಾ? ಮೊದಲು ಸಿಲ್ಟ್ ಬರ್ತಾ ಇತ್ತಾ?
ಕ್ಲೀನ್ ಆಗಿದೆ. ಕ್ಲೀನ್ ಆಗಿದೆ ಅಲ್ವಾ? ಮೊದಲು ಜಾಸ್ತಿ ಬರೋದು. ಮೊದಲು ಜಾಸ್ತಿ ಬರೋದು ಸಿಲ್ಟು. ಓಕೆ ಓಕೆ. ಕುಡಿಬೋದು. ಕುಡಿಬೋದಲ್ವಾ? ಹಾಂ ಹಾಂ ಹಾಂ. ಟೇಸ್ಟ್ ಚೆನ್ನಾಗಿದೆ. ಹೌದಲ್ರಿ? ಮೊದಲು ತಿನ್ನಕ್ಕೆ. ಹಾಂ, ನೋಡಿದ್ರಲ್ಲ ರೈತ ಬಂದವ್ರೆ, ಈ ಹೊಂಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಮ್ಗೆ ವೇಸ್ಟ್ ಅಂತಿರ್ತಾರೆ ಈ ಹೊಂಡ. ಅದಕ್ಕೋಸ್ಕರ ಈ ಹೊಂಡ ಇರಲೇಬೇಕು. ಯಾಕಂದರೆ ನಮ್ಮ ದೇಶದಾಗ ಮಳೆ ಹೆಂಗಂತ ಅಂದ್ರೆ ಬಂದ್ರೆ ಭರತ್ ಉಣಿ, ಹೋದ್ರೆ ಹೋಳಿ ಉಣಿ, ಬಂದ್ರೆ ಬಂದೇ ಬಿಡ್ತೈತಿ, ಹೋದ್ರೆ ಹೋಗೇ ಬಿಡ್ತೈತಿ. ಆ ಒಂದು ಉದ್ದೇಶದಿಂದ ಮಳೆ ಬಂದಾಗ ಇದು ನೀರು ಸ್ಟೋರೇಜ್ ಆಗುತ್ತೆ. ಕನಿಷ್ಠ ಏನಿಲ್ಲಂದ್ರೂ ಒಂದು 80ರಿಂದ 1 ಲಕ್ಷ ಲೀಟ್ರ್ವರೆಗೂ ಇದು ಸ್ಟಾಕ್ ಆಗುತ್ತೆ. 80,000ದಿಂದ 1 ಲಕ್ಷ ಲೀಟ್ರ್ ಸ್ಟಾಕ್ ಆಗುತ್ತೆ. ಅದು ಒಂದೇ ದಿನದಲ್ಲಿ ಕುಡಿಯುತ್ತೆ. ಅದ್ರಲ್ಲಿ ಸರ ಒಂದೇ ದಿನದಲ್ಲಿ ನೀರು ಖಾಲಿ ಆಗ್ಬಿಡ್ತೈತಿ. ಹಾಂ, ನಮ್ಮ ರೈತರು ಹೇಳಿದರು ಒಂದೇ ದಿನದಲ್ಲಿ ಖಾಲಿ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಹೇಳೋದು, ಕೆಲವೊಬ್ಬರು ಹೊಂಡ ಬೇಡ ಅಂತಿರ್ತಾರೆ. ಹೊಂಡ ಮಾಡ್ಕೊಳ್ಳೇಬೇಕು. ಹೊಂಡ ಮಾಡ್ಕೊಂಡ್ರಪ್ಪ ಅಂದರೆ ಅದು ನಮ್ಗೆ ಒಂಥರ ಬ್ಯಾಂಕ್ ಇದ್ದಂಗೆ. ಹಾಂ, ಮಳೆ ಬಂದಂಥ ನೀರು ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೋರ್ವೆಲ್ ಹತ್ರ ಅದು ಒಂಥರ ಬ್ಯಾಂಕ್ ಇದ್ದಂಗೆ. ನಮ್ಮ ಬೋರ್ವೆಲ್ಗೆ ಕಳಿಸ್ತೀವಿ ನಾವು ಮತ್ತೆ ಅದನ್ನು. ಸರಿ ವೀಕ್ಷಕರೇ, ಈ ಹೊಂಡದ ಬಗ್ಗೆ ಕೆಲವು ಮಂದಿ ತಪ್ಪು ತಿಳ್ಕೊಬೇಡಿ. ಯಾವುದೇ ನಮ್ಮ ಜಾಗ ವೇಸ್ಟ್ ಆಗುತ್ತೆ, ಜಾಗ ತುಂಬ ವೇಸ್ಟ್ ಆಗುತ್ತೆ. ನಮ್ಮದು ಅನ್ನೆಸರಿ ಬದುಗಳು ಹಾಕ್ತೀವಿ ಹೊಲದಲ್ಲಿ ಅಲ್ವಾ ಸರ್? ಹಾಂ, ಬೇಜಾನು ವೇಸ್ಟ್ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲದೇ ವೇಸ್ಟ್ ಆಗಿರ್ತೈತಿ. ನೀವು ಜಸ್ಟ್ ನಮಗೆ ಏನಪ್ಪ ಇದು ಅಗಲ ಎಷ್ಟಿದೆಯಪ್ಪ ಅಂದ್ರೆ ಅಗಲ 12 ಇದೆ, ಉದ್ದ 25 ಇದೆ. ಅಷ್ಟು ಜಾಗ ಕೊಟ್ಟರೆ ಸಾಕು. ನೀವು 1 ಗುಂಟೆ ಜಾಗ ಕೊಟ್ಟರೆ ಸಾಕು. 1 ಗುಂಟೆ ಜಾಗ ಕೊಟ್ಟರೆ, 1-1.5 ಗುಂಟೆ ಜಾಗ ಕೊಟ್ಟರೆ ನಿಮಗೆ ಬೋರ್ ರೀಚಾರ್ಜ್ ಮಾಡಿಕೊಡ್ತೀವಿ. ಸರಿ ವೀಕ್ಷಕರೇ, ಹೊಂಡ ಇದೆ, ಹೊಂಡದಿಂದ ಜಾಗ ನಮ್ಗೆ ವೇಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ತಪ್ಪಿಕೊಳ್ಕೊಬೇಡಿ. ವೇಸ್ಟ್ ಅಲ್ಲದು ನಮ್ಮ ಒಂದು ವಾಟರ್ ಬ್ಯಾಂಕ್ ಇದ್ದಂಗೆ. ಹಾಂ, ನೋಡಿದ್ರಲ್ಲ ರೈತ ಬಾಂಧವರೇ, ನೀವು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ ಯಾವುದೇ ಥರ ಭಯ ಬೀಳಬೇಡಿ. ಹಾಂ, ನಾವು ಅದು ರೀಚಾರ್ಜ್ ಆಗುತ್ತೆ ಅಂದರೆ ರೀಚಾರ್ಜ್ ಆಗುತ್ತೆ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತೀವಿ. ಸರಿನಾ ವೀಕ್ಷಕರೇ? ಇವರು ಕಳೆದ ಒಂದು ಹೋದ ವರ್ಷ ಇದೇ ಟೈಮಿಂಗ್ ಮಾಡಿದ್ವಿ ಅಲ್ಲೋದೆ? ಇದೇ ಹಾಂ, 1 ವರ್ಷ ಆಯಿತು. ಆವಾಗ ಒಂದು 5 ವರ್ಷ ನಿಲ್ಲಿಸ್ಬಿಟ್ಟಿದ್ರು ಮೊದಲು ಇದನ್ನು. ನೀರು ಬರ್ತಾ ಇಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರು. ಮತ್ತೆ ಮೋಟ್ರ್ ಇಳಿಸಿದ್ರು. ಮೋಟ್ರ್ ಇಳಿಸಿದ ಮೇಲೆ